ನಮಸ್ಕಾರ ನನ್ನೆಲ್ಲ ವೀಕ್ಷಕರಿಗೂ ಇನ್ನೊಂದು ಹೊಸ ಮನೆಯ ಅನಾವರಣದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಸುಪ್ರೀತ್ ಅನಂತಸ್ವಾಮಿ. ಇದು ಮೈಸೂರು LBS ನಗರ ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯವರು ಅಲಾಟ್ ಮಾಡಿರುವಂತಹ ಸೈಟಲ್ಲಿ ಕಟ್ಟಿರುವಂತಹ ಮನೆ. ಅಂದರೆ ದಿಸ್ ಇಸ್ ಅ ಸೌತ್ ಫೇಸಿಂಗ್ ಸೈಟ್. 30-40 30-40 ರೋಡಿಗೆ, ಅಂದರೆ ಮುಂಭಾಗಕ್ಕೆ ಸೌತ್ ಫೇಸಿಂಗಿಗೆ 30 ಇದೆ, ಹಿಂಭಾಗಕ್ಕೆ 40. ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಇಟ್ಟು ಗ್ರೌಂಡ್ ಫ್ಲೋರಲ್ಲಿ 2 ಬೆಡ್ರೂಮು, ಮೇಲ್ಗಡೆ ನಿಮಗೆ ಇವಾಗ ಕಾಣ್ತಾ ಇರುವಂಥದ್ದು ಮೇಲ್ಗಡೆ ಒಂದು ರೂಮು ವಿತ್ ಅಟ್ಯಾಚ್ ಬಾತ್ರೂಮ್. ದಿಸ್ ಇಸ್ ಅ ಬ್ರ್ಯಾಂಡ್ ನ್ಯೂ ಹೌಸ್. ಎಲ್ಲಿದೆ ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ ಅಂತಂದರೆ ಮೈಸೂರು ಮಧ್ಯಭಾಗದಿಂದ ಅಬೌಟ್ 10 ಕಿಲೋಮೀಟರ್ ಆಗುತ್ತೆ ಈ ಮನೆಗೆ. ಮೈಸೂರಿಂದ ತಾವು ಟಿ ನರಸೀಪುರ ರಸ್ತೆಯಲ್ಲಿರುವಂತಹ ನಿಮಗೆ ಪೊಲೀಸ್ ಲೇಔಟ್ ಅಂತಾರೆ, ಪೊಲೀಸ್ ಲೇಔಟ್ ಪಕ್ಕದಲ್ಲಿರುವಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರದಲ್ಲಿ ಸೇಲ್ಗಿರುವಂತಹ ಮನೆ ಇದು. ಈಗ ನನ್ನ ಎಲ್ಲ ವಿಡಿಯೋಗಳಲ್ಲೂ ಹೇಳುವಂತಹ 2 ವಿಚಾರ, ಒಂದು ಪಾರ್ಕಿಂಗು, ಇನ್ನೊಂದು ಅಪ್ರೂವಲ್ಸ್ ಆಫ್ ದ ಲೇಔಟ್. ನೋಡಿ, ಪಾರ್ಕಿಂಗ್ ವಿಚಾರಕ್ಕೆ ಬಂದಾಗ ಹೀಗೆ 30 ಅಂತ ಹೇಳಿದೆ. ಅಬೌಟ್ 15 ಫೀಟ್ ನಿಮಗೆ ಅಬೌಟ್ 15 ಫೀಟ್ ಇಲ್ಲೇ ಪಾರ್ಕಿಂಗ್ ಮಾಡ್ಕೋಬೇಕು. ನಾನು ಒಳಗೆ ಪಾರ್ಕಿಂಗ್ ಸಹ ತೋರಿಸ್ತೀನಿ. ಬಟ್ ಆಚೆ ಪಾರ್ಕ್ ಮಾಡಿದ್ರೆ ಆನ್ಗೋಯಿಂಗ್ ಟ್ರಾಫಿಕ್ಗೆ ಡಿಸ್ಟರ್ಬ್ ಆಗದಿರುವಂತೆ ಇಲ್ಲಿ ಒಂದು 15 ಫೀಟ್ ಜಾಗ ಇದೆ, ಇಲ್ಲಿ ಕಾರ್ ಪಾರ್ಕ್ ಮಾಡ್ಕೋಬೇಕು. ಒಳಗೆ ಪಾರ್ಕಿಂಗ್ ವಿಚಾರಕ್ಕೆ ಬಂದಾಗ ಬನ್ನಿ, ಇಲ್ಲಿ ನೀವು ಸ್ಮಾಲ್ ಸೈಜ್ ಕಾರ್ನ ಪಾರ್ಕ್ ಮಾಡ್ಬೋದು. ದೊಡ್ಡ ಕಾರು ಹ್ಯಾಚ್ ಬ್ಯಾಕ್ಗಳನ್ನ ನಿಲ್ಲಿಸ್ಲಿಕ್ಕೆ ಆಗಲ್ಲ. ಯು ಕೆನಾಟ್ ಪಾರ್ಕ್, ಆಚೆನೇ ನಿಲ್ಲಿಸಬೇಕು. 2 ವೀಲರ್ಗಳನ್ನ ಒಂದು 5ರಿಂದ 6 2 ವೀಲರ್ಗಳನ್ನ ನಿಲ್ಲಿಸಬಹುದು ಆರಾಮಾಗಿ, ತೊಂದರೆ ಇಲ್ಲ. ನೋಡಿ, ಎಲೆಕ್ಟ್ರಿಕಲ್ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಈಗಾಗಲೇ ಭಾಳಷ್ಟು ವೆಹಿಕಲ್ಗಳಿಗೆ ಚಾರ್ಜಿಂಗ್ ಬರ್ತಾ ಇರೋದ್ರಿಂದ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ನಾವಿಲ್ಲಿ ನೋಡ್ಬೋದು. ಸೇಫ್ಟಿ ಗ್ರಿಲ್ಸ್, ದೇ ಹ್ಯಾವ್ ಇನ್ಸ್ಟಾಲ್ಡ್ ಸೇಫ್ಟಿ ಗ್ರಿಲ್ಸ್. ನಾನು ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ನಾನು ಬಹಳಷ್ಟು ವಾಸ್ತು ವಿಚಾರವಾಗಿ ಬಹಳಷ್ಟು ಡಿಬೇಟನ್ನು ಮಾಡಲಿಕ್ಕಿಲ್ಲ. ಯಾಕೆಂದರೆ ವಾಸ್ತು ಡಿಪೆಂಡ್ಸ್ ಅಪಾನ್ ಎವ್ರಿ ಇಂಡಿವಿಜುವಲ್ ಆ್ಯಂಡ್ ವಾಸ್ತು ಡಿಪೆಂಡ್ಸ್ ಅಪಾನ್ ಎವ್ರಿ ಇಂಡಿವಿಜುವಲ್ ಲೈಕಿಂಗ್. ಸೊ ದಿಸ್ ಈಸ್ ಆಲ್ಮೋಸ್ಟ್ ನಾನೀಗ 30% ಆಫ್ ದಿ ಸೈಟಿಗೆ ಬಂದುಬಿಟ್ಟಿದ್ದೀನಿ. ಅದಾದ ನಂತರ ಎಂಟ್ರ್ ಆಗ್ತಾಯಿದ್ದೀನಿ. ವಾಸ್ತು ಅನುಗುಣವಾಗಿ ಇಷ್ಟಕ್ಕೆ ಇರಬೇಕು ಅಂತ ಇರುತ್ತೆ ಎಂಟ್ರಿ. ಅದಕ್ಕೆ ಈಸ್ಟ್ ಫೇಸಿಂಗಿಂದ ನಾನೀಗ ಎಂಟ್ರಿ ತೊಗೋತಾ ಇದ್ದೀನಿ. ಇದು ನೋಡ್ತಾ ಇರುವಂತಹ ಮೇನ್ ಡೋರ್ ಏನಿದೆ, ದಿಸ್ ಇಸ್ ಟೀಕ್. ತೋರಿಸ್ತೀನಿ ನೋಡಿ, ಟೀಕ್ ವುಡ್ಡಲ್ಲಿ ಮಾಡಿರುವಂಥ ಮೇನ್ ಡೋರು, ಫ್ರೇಮು, ಶಟರ್ಗಳು ಎಲ್ಲ ಟೀಕಲ್ಲೇ ಮಾಡಿದ್ದಾರೆ. ನೀವು ಮನೆ ಎಂಟ್ರ್ ಆಗ್ತಿದ್ದಂಗೆ ನಿಮಗೆ ಕಾಣುವಂಥದ್ದು ಯು ವಿಲ್ ಸಿ ದಿ ಪೂಜಾ ರೂಮ್. ನೋಡಿ, ಗಣಪತಿ ಕಾರ್ವಿಂಗ್ ಇದೆ, ಪೂಜಾ ರೂಮು. ಒಬ್ಬರು ಒಳಗೆ ಕೂತು ಪೂಜೆ ಮಾಡೋಷ್ಟು ಜಾಗ ಇದೆ, ನೋಡ್ಬೋದು, ಜಾಗ ಇದೆ. ಅದಾದ ನಂತರ ದಿಸ್ ಇಸ್ ರೂಮ್ ನಂಬರ್ 1. ಇದು ರೂಮ್ ನಂಬರ್ 1, ಮೊದಲನೆಯ ರೂಮು, ರೂಮ್ ನಂಬರ್ 1 ಇದು. ವಾರ್ಡ್ರೋಪು, ಲಾಫ್ಟು, ಫಾಲ್ ಸೀಲಿಂಗು, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಆ್ಯಂಡ್ ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಗಳೆಲ್ಲ ಮಾಡಿದ್ದಾರೆ. ಸೊ ದಿಸ್ ಈಸ್ ದಿ ಪೂಜಾ ರೂಮ್. ಪಕ್ಕದಲ್ಲಿ ಡೈನಿಂಗ್ ಏರಿಯಾ, ಹ್ಯಾಂಡ್ ವಾಶು ಮತ್ತು ಕಿಚನ್ ಏರಿಯಾ. ವಾಸ್ತು ಅನುಗುಣವಾಗಿ ಇವರು ಎಲ್ಲಿ ಇದನ್ನು ಇಟ್ಟಿರ್ತಾರೆ ಕಿಚನ್ ಅಂತಂದರೆ ಸೂರ್ಯನ ಮುಖವಾಗಿ ನಿಂತು ಪೂಜೆ ಮಾಡಲಿಕ್ಕೆ ಕರೆಕ್ಟಾಗಿರಬೇಕು. ಚಿಮ್ನಿ ಪಾಯಿಂಟ್ ನೋಡಿ, ಎಕ್ಸಾಕ್ಟ್ಲಿ ಬಿಲೋ ದಿ ಗ್ಯಾಸ್ ಪಾಯಿಂಟು ಚಿಮ್ನಿ ಪಾಯಿಂಟ್ ಕೊಟ್ಟಿದ್ದಾರೆ. ಸ್ಟೋರೇಜ್ ಸ್ಪೇಸ್ ಇದೆ. ಇದ್ರ ಪಕ್ಕದಲ್ಲೇ ಡೈನಿಂಗ್ ಏರಿಯಾ, ಕಿಚನ್ ಏರಿಯಾ ಪಕ್ಕದಲ್ಲೇ ಡೈನಿಂಗ್ ಏರಿಯಾ. ಇದು ಸಿಂಗಲ್ ಪೀಸ್ ಹ್ಯಾಂಡ್ ವಾಶು, ಸ್ಟೋರೇಜ್ ಸ್ಪೇಸು. ಯಾಕೆ ಸ್ಟೋರೇಜ್ ಸ್ಪೇಸ್ ಇಲ್ಲಿ ಕೊಟ್ಟಿದ್ದಾರೆ ಅಂತಂದರೆ, ನೀವು ಇಲ್ಲಿ ಡೈನಿಂಗ್ ಏರಿಯಾದಲ್ಲಿ ಕಪ್ಪುಗಳನ್ನ ಇಟ್ಕೊಳ್ಳಿಕ್ಕೆ, ಸ್ಟೋರೇಜ್ ಕಪ್ಪು, ಲೋಟಗಳು ಅಥವಾ ತಟ್ಟೆಗಳನ್ನ ಇಟ್ಕೊಳ್ಳಿಕ್ಕೆ. ಇದು ರೂಮ್ ನಂಬರ್ 2 ವಿಚ್ ಕಮ್ಸ್ ವಿತ್ ಎನ್ ಅಟ್ಯಾಚ್ ಬಾತ್ರೂಮ್. ನಾನು ನಿಮಗೆ ಹಾಲು ಮತ್ತು ಇದನ್ನು ಅದಂತರ ತೋರಿಸ್ತೀನಿ, 2 ರೂಮ್ಗಳನ್ನ ತೋರಿಸ್ತೀನಿ. ದಿಸ್ ಈಸ್ ದಿ ಮಾಸ್ಟರ್ ಬೆಡ್ರೂಮ್ ಆಫ್ ದಿ ಪ್ರಾಪರ್ಟಿ. ನೋಡಿ, ವಾರ್ಡ್ರೋಪು, ಡ್ರೆಸ್ಸಿಂಗ್ ಟೇಬಲ್ಲು, ಇಂಟರ್ನಲ್ ಡೋರ್ಸು, ಟೀಕು ಮತ್ತು ವಾಶ್ರೂಮು, ಅಂದರೆ ಅಟ್ಯಾಚ್ ಬಾತ್ರೂಮು, ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಸ್ ಆಗಿದೆ ಅಂತ ಹೇಳಿದ್ನಲ್ಲ. ನೋಡಿ, ಕಮೋಡು, ಜಾಗ್ವಾರ್ದು ಫಿಟ್ಟಿಂಗ್ಸು, ಮಿಕ್ಸ್ಚರ್ ಅಂದರೆ ನೀರು ಮಿಕ್ಸ್, ಬಿಸಿ ಮತ್ತು ತಣ್ಣೀರು ಮಿಕ್ಸ್ ಆಗಿ ಆಚೆ ಔಟ್ಲೆಟ್ ಪಾಯಿಂಟು, ಅದನ್ನು ಮಿಕ್ಸರ್ ಅಂತ ಕರೀತಾರೆ. ಮಿಕ್ಸರ್ಗಳು, ಶವರು ಎಲ್ಲ ಆಗಿದೆ. ಗ್ರನೈಟ್ ಫ್ಲೋರಿಂಗ್, ಎಂಟೈರ್ ಮನೆಗೆ ಗ್ರನೈಟ್ ಫ್ಲೋರಿಂಗ್. ಮತ್ತು ಕೇಳ್ತೀರಿ ಇದು ವುಡ್ಡು ಯಾವುದು ಅಂತ, ಇದು ಸಹ ಟೀಕ್ ವುಡ್ಡೇನೆ. ಬನ್ನಿ ಈಗ ನಾನು ಹಾಲ್ನ ತೋರಿಸ್ತೀನಿ ನಿಮಗೆ. ಈಗ ಹಾಲಲ್ಲಿ ಏನೇನು ಆಪ್ಷನ್ ಇವರು ಮಾಡಿದ್ದಾರೆ, ನೀವೇನೇನು ಮಾಡ್ಕೋಬೇಕು ನೋಡಿ. ಅವರು UPS ಪಾಯಿಂಟ್ನ ಕೊಟ್ಟಿದ್ದಾರೆ. ಆಲ್ಟರ್ನೇಟಿವ್ ಪವರ್ ಬ್ಯಾಕಪ್ ಸಿಸ್ಟಮ್ ಏನು ಬೇಕು ನಮಗೆ, ಅದನ್ನು ಪವರ್ ಪಾಯಿಂಟ್ನ ಇಲ್ಲಿ ಕೊಟ್ಟಿದ್ದಾರೆ. ನೀವು UPSನ ಇಲ್ಲೇ ಇಟ್ಕೋಬೇಕು, ಬ್ಯಾಟ್ರಿ ಮತ್ತು ಇನ್ವರ್ಟರ್ ಇಲ್ಲೇ ಇಟ್ಕೋಬೇಕು. TV ಯೂನಿಟ್, ಎಂಟೈರ್ ಒಂದು ಇದನ್ನು TV ಯೂನಿಟ್ ಕೊಟ್ಟಿದ್ದಾರೆ ಇವರಾಗಲೇ. ಅದಕ್ಕೆ ಸ್ಪಾಟ್ ಲೈಟ್ಗಳನ್ನ ಕೊಟ್ಟಿದ್ದಾರೆ. ಕನ್ಸೀಲ್ಡ್ ಅಂದರೆ ಕ್ಲೋಸ್ಡ್ ಸ್ವಲ್ಪ ಇದೆ, ಓಪನ್ನು ಕೊಟ್ಟಿದ್ದಾರೆ.
ಇದು ಹಾಲು. ಎಷ್ಟು ಸೀಟರ್ ನಾವಿಲ್ಲಿ ಸೋಫಾ ಹಾಕ್ಕೋಬೋದು? ಒಂದು 5ರಿಂದ 6 ಸೀಟರ್ ಕಂಫರ್ಟಬಲಾಗಿ ಹಾಕ್ಕೋಬೋದು. ಯು ಕ್ಯಾನ್ ಅಪ್ ಟಿಲ್ಸ್ 5-6 ತನಕ ತೊಗೊಂಡೋಗ್ಬೋದು. ಬಟ್ 5 ಇಸ್ ವೆರಿ ಕಂಫರ್ಟಬಲ್. ಇದಷ್ಟೇ. ಇದೆಲ್ಲ ಏನು ಹೀಗೆ ಓಪನ್ ಬಿಟ್ಟಿದ್ದಾರೆ, ಇಲ್ಲೆಲ್ಲ ಲೈಟ್ಗಳು ಬರುತ್ತೆ. ನೀವಿಲ್ಲಿ ಇದನ್ನು ಶೋ ಪೀಸ್ ಥರ ಇದನ್ನು ಮಾಡ್ಕೋಬೋದು, ಇಟ್ಕೋಬೋದು ಏನಾರು. ಇದು ಒಂದು ವಾಶ್ರೂಮು ವಿತ್ ಇಂಡಿಯನ್ ಸ್ಟೈಲ್. ಸೊ ಈ ಮನೇಲಿ ಎಷ್ಟು ಬಾತ್ರೂಮ್ ಇದೆ? 2 ಬಾತ್ರೂಮ್ ಇದೆ. ಒಂದು ಕಾಮನ್ ಇವಾಗ ನೋಡ್ತಾ ಇರುವಂಥದ್ದು, ಒಂದು ಅಟ್ಯಾಚ್ ಬಾತ್ರೂಮು. ನೋಡಿ ಇಲ್ಲಿಗೆ ಒಂದು ಬೋರು, ಒಂದು ಸಂಪು. ನೀವು ನೋಡ್ತಾ ಇರುವಂಥದ್ದು ಅದು ಬೋರ್ವೆಲ್ಗೆ ಕಂಟ್ರೋಲ್ ಯೂನಿಟು. ಯೆಲ್ಲೋ ಕಲರ್ ತೋರಿಸ್ತೀನಿ ನೋಡಿ, ಅದು ಯೆಲ್ಲೋ ಕಲರು ಕಂಟ್ರೋಲ್ ಯೂನಿಟು. ಮತ್ತು ಒಂದು ಬೋರು, ಒಂದು ಸಂಪು. ಬಟ್ಟೆಗಳನ್ನ ಒಗೆದು ಇಲ್ಲೇ ವಾಷಿಂಗ್ ಮಿಷಿನ್ ಇನ್ಲೆಟ್ ಪಾಯಿಂಟು, ಔಟ್ಲೆಟ್ ಪಾಯಿಂಟು, ಪವರ್ ಪಾಯಿಂಟು ಕೊಟ್ಟಿದ್ದಾರೆ ನೋಡಿ. ಇಲ್ಲಿಗೆ ಏನಕ್ಕೆ ಪವರ್ ಪಾಯಿಂಟ್ ಕೊಟ್ಟಿರೋದು? ವಾಷಿಂಗ್ ಮಿಷಿನ್ ಇಟ್ಕೊಳ್ಳಿಕ್ಕೆ. ವಾಷಿಂಗ್ ಮಿಷಿನ್ ಟ್ಯಾಪ್ ಇದು. ಇಲ್ಲೇ ವಾಷಿಂಗ್ ಮಿಷಿನ್ ಇಟ್ಕೊಂಡು ಬಟ್ಟೆ ಒಗೆದು ಇಲ್ಲೇ ಒಣಗಾಕಲಿಕ್ಕೆ ಜಾಗ ಇದೆ. ಇಲ್ಲಿ ನೀವು ತಂತಿ ಹಾಕ್ಕೊಂಡು ಒಣಗಾಕೋಬೋದು, ಹಾರೋಗುವಂಥ ಅಥವಾ ಮಳೆ ನೀರು ಬಂದರೂ ಇಲ್ಲಿ ಯಾವುದೇ ಥರ ಮಳೆ ನೀರು ಎಂಟರ್ ಆಗಲ್ಲ. ಈಗ ನಾನು ಮಾಡಿ ಮೇಲೆ ಹೋಗಿ ನಿಮಗೆ ಒಂದು ರೂಮು ವಿತ್ ಅಟ್ಯಾಚ್ ಬಾತ್ರೂಮ್ ತೋರಿಸ್ತೀನಿ ಬನ್ನಿ. ಸೊ ಗೋಯಿಂಗ್ ಬಿಫೋರ್ ಟು ದ ಫಸ್ಟ್ ಫ್ಲೋರು, ನಾನು ನಿಮಗೆ ಗ್ಯಾಸ್ ಪಾಯಿಂಟ್ದು ಒಂದು ಜಾಗ ತೋರಿಸಿರಲಿಲ್ಲ. ನಿಮ್ಗೆ ಇವಾಗ ಇಲ್ಲಿ ಏನು ಕಾಣ್ತಾ ಇದೆಯಲ್ಲ, ಮನೆ ಒಳಗೆ ಗ್ಯಾಸ್ನ ಪೈಪ್ನ ತೊಗೊಂಡೋಗುವಂಥ ಪ್ರಮೇಯ ಇಲ್ಲ. ಅಂದರೆ ಯು ಡೋಂಟ್ ಹ್ಯಾವ್ ಟು ಟೇಕ್ ದಿ ಗ್ಯಾಸ್ ಸಿಲಿಂಡರ್ ಇನ್ಸೈಡ್ ದ ಹೌಸ್. ಇಲ್ಲೇ ಗ್ಯಾಸ್ ಸಿಲಿಂಡರ್ಗೆ ಜಾಗ ಮಾಡಿದ್ದಾರೆ. 2 ಸಿಲಿಂಡರ್ಗಳನ್ನ ನೀವು ಅಲ್ಲೇ ಇಟ್ಬಿಟ್ಟು ಲಾಕ್ ಹಾಕ್ಕೊಂಬಿಟ್ರೆ ಇಲ್ಲಿಂದ ಗ್ಯಾಸ್ ಪೈಪಿಂಗ್ನ ಅಡುಗೆ ಮನೆಗೆ ಕನೆಕ್ಷನ್ನ ಕೊಟ್ಟಿದ್ದಾರೆ. ಸೊ ನೀವು ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಟೇಕಿಂಗ್ ದ ಗ್ಯಾಸ್ ಸಿಲಿಂಡರ್ ಇನ್ಸೈಡ್ ದ ಹೌಸ್. ಈ ನಾನು ಇವಾಗ ಏನು ಮೆಟ್ಲುಗಳು ಹತ್ತಿ ಬರ್ತಾ ಇದ್ದೀವಿ ಮೇಲಕ್ಕೆ, ಇದು ಸಹ ಅಷ್ಟೇ ಎಲ್ಲ ಆ್ಯಂಟಿ ಸ್ಕಿಡ್ ಗ್ರನೈಟನ್ನ ಹಾಕಿದ್ದಾರೆ. ಈಗ ಐ ಹ್ಯಾವ್ ಮೂವ್ ಟು ದಿ ಫಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ಇಲ್ಲಿ ಬನ್ನಿ, ಒಂದು ರೂಮ್ಗಿರುವಂತಹ ಒಂದು ಅಟ್ಯಾಚ್ ಬಾತ್ರೂಮು. ಇಲ್ಲಿ ರೂಮ್ಗಿರುವಂಥ ಅಟ್ಯಾಚ್ ಬಾತ್ರೂಮು. ಪಕ್ಕದಲ್ಲೇ ಒಂದು ಪ್ಯಾಂಟ್ರಿ, ಸ್ಮಾಲ್ ಪ್ಯಾಂಟ್ರಿ, ಚಿಕ್ಕ ಅಡುಗೆ ಮನೆ ಥರ ಮಾಡಿದ್ದಾರೆ ನೋಡಿ. ಇದು ಅಕಸ್ಮಾತ್ ಬ್ಯಾಚುಲರ್ಗಳು ಯಾರು ಇದ್ದರೆ ಇದನ್ನು ಯೂಸ್ ಮಾಡ್ಕೋಬೋದು. ನಿಮ್ಮ ಮನೆಗೆ ಫ್ಯಾಮಿಲಿ ಯಾರು ಬಂದರು, ಸ್ವಲ್ಪ ಜಾಸ್ತಿ ಜನ ಆದರು ಅಂದಾಗಲೂ ಸಹ ಅಷ್ಟೇ ನೀವು ಈ ಪೋರ್ಷನನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಅನುಕೂಲವಾಗಿದೆ. ಕನ್ಸ್ಟ್ರಕ್ಷನ್ ವಿಚಾರವಾಗಿ ನನ್ನ ವೀಡಿಯೋಗಳಲ್ಲಿ ಹೇಳಲ್ಲ, ಯಾಕೆಂದರೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ. ಪಿಲ್ಲರ್ ನೋಡಿ, ಪಿಲ್ಲರ್ ಕನ್ಸ್ಟ್ರಕ್ಷನ್ ಅಂತ ಕೇಳ್ತಾರೆ. ಪಿಲ್ಲರ್ಗಳಲ್ಲೇ ಹಾಕಿ ಕಟ್ಟಿರುವಂತಹ ಮನೆ ಇದು. ಸೊ ದಿಸ್ ಇಸ್ ಅ 30-40. ಮೇಲ್ಗಡೆಗೆ ಓವರ್ ಹೆಡ್ ಟ್ಯಾಂಕು ಮತ್ತು ಸೋಲಾರ್ ವಾಟರ್ ಹೀಟ್ರನ್ನ ಸರ್ವಿಸ್ ಮಾಡಲಿಕ್ಕೆ, ಅದಕ್ಕೆ ಮೇಲ್ಗಡೆ ಹೋಗಲಿಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಬಟ್ಟೆ ಒಗಿಲಿಕ್ಕೆ ಅದಕ್ಕೆ ಬೇಕಾಗಿರುವಂಥ ನಲ್ಲಿ ವ್ಯವಸ್ಥೆ ಇದೆ. ಬಟ್ಟೆ ಒಗೆದು ಒಣಗಾಕೊಳ್ಳಿಕ್ಕೆ ನೋಡಿ ರಾಡನ್ನು ಮಾಡಿದ್ದಾರೆ. ಸೊ ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ, ಮೈಸೂರು. ಈ 30-40 ಮನೆ ಸೇಲ್ಗಿದೆ. ಗ್ರೌಂಡ್ ಫ್ಲೋರಲ್ಲಿ 2 ರೂಮ್ ಇದೆ. ಫಸ್ಟ್ ಫ್ಲೋರಲ್ಲಿ ಒಂದು ರೂಮು ವಿತ್ ಅಟ್ಯಾಚ್ ಬಾತ್ರೂಮ್, ಒಂದು ಸ್ಮಾಲ್ ಕಿಚನ್ ಏರಿಯಾ ಇರುವಂತಹ ಆಲ್ಮೋಸ್ಟ್ ರೆಡಿ ಟು ಮೂವ್ ಇನ್ ಮನೆ ಇದು. ಸೇಲ್ಗಿದೆ. ಸ್ನೇಹಿತರೆ, ಈ ವಿಡಿಯೋ ನೋಡ್ತಾ ಇದ್ದು ನಿಮಗೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ, ನನ್ನ ರೇಟನ್ನ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ವಿಡಿಯೋ ಇನ್ನಷ್ಟು ನಿಮಗೆ ಮಾಹಿತಿ ಬೇಕಿದ್ದಲ್ಲಿ, ಅಂದರೆ ಲೊಕೇಶನ್ ಎಲ್ಲಿದೆ ಅನ್ನೋದು ನಾನು ಹೇಳಿದ್ದೀನಿ. ಟಿ ನರಸೀಪುರ ರಸ್ತೆಯಲ್ಲಿರುವಂತಹ ಪೊಲೀಸ್ ಲೇಔಟು ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ ಇದು. ಅಲ್ಲಿರುವಂತಹ ಪೊಲೀಸ್ ಲೇಔಟ್ ಇದೆ. ಫಸ್ಟ್ ಪೊಲೀಸ್ ಲೇಔಟ್ ಆದ ನಂತರ ಇರುವಂತಹ ಏರಿಯಾ ಇದು. ಸೊ ನಿಮಗೆ ಇಲ್ಲಿ ಈ ಮನೆ ಸೇಲ್ಗಿದೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗೆ ಯು ಕ್ಯಾನ್ ಕಾಲ್ ಮೀ ಆರ್ ಯು ಕ್ಯಾನ್ ವಾಟ್ಸ್ಆ್ಯಪ್ ಮೀ. ಥ್ಯಾಂಕ್ ಯು.